ನಮಸ್ತೆ. ಇವತ್ತು ನಾನು ಟೋಲ್ ಟ್ಯಾಕ್ಸ್ ಬಗ್ಗೆ ಪಾರ್ಲಿಮೆಂಟ್ನಲ್ಲಿ ಕೇಳಲಾದ ಪ್ರಶ್ನೆ ಬಗ್ಗೆ ಹೇಳ್ತಾ ಇದ್ದೀನಿ. ಯಾರು ಕೇಳಿದರು ಈ ಕ್ವಶನ್ನ ನೋಡೋದಾದರೆ ರಾಘವ್ ಚಡ್ಡಾ ಅಂತಂದು. ಇವರು ಏನು ಕೇಳಿದರು, ಸರ್ಕಾರ ಇದಕ್ಕೆ ಏನು ಉತ್ತರ ಕೊಡ್ತು ಅನ್ನೋದನ್ನು ಇವತ್ತು ನಾನು ಕ್ಲಿಯರಾಗಿ ಹೇಳ್ತಾ ಇದ್ದೀನಿ. ರಾಘವ್ ಚಡ್ಡಾ ಅವರು ಪಂಜಾಬ್ನ ಆಮ್ ಆದ್ಮಿ ಪಾರ್ಟಿಯ ನಾಯಕ. ಇವರು ರಾಜ್ಯಸಭಾ ಸದಸ್ಯರು. ವೃತ್ತಿಯಲ್ಲಿ ಇವರು CA ಅಂದರೆ ಚಾರ್ಟರ್ಡ್ ಅಕೌಂಟೆಂಟ್. ಸಂಸತ್ನಲ್ಲಿ ಅಂದರೆ ಪಾರ್ಲಿಮೆಂಟ್ನಲ್ಲಿ ಏನು ಪ್ರಶ್ನೆ ಕೇಳಿದರು ಅಂದರೆ, ನಾವು ಗಾಡಿ ಖರೀದಿಸಿದಾಗ GST ಕೊಡ್ತೀವಿ, ರಾಜ್ಯ ಸರ್ಕಾರಕ್ಕೆ ರೋಡ್ ಟ್ಯಾಕ್ಸ್ ಕಟ್ತೀವಿ, ಮತ್ತು ಪೆಟ್ರೋಲ್ ಡೀಸೆಲ್ ಮೇಲೆ ಎಷ್ಟೋ ಟ್ಯಾಕ್ಸ್ಗಳನ್ನ ಕಟ್ತಾನೇ ಇದ್ದೀವಿ. ಆದರೂ ಯಾಕೆ ನಾವು ಟೋಲ್ ಕಟ್ಟಬೇಕು ಮತ್ತೆ ಸಪ್ರೇಟಾಗಿ? ಇದು ಜನಸಾಮಾನ್ಯರ ಮನಸ್ಸಿನಲ್ಲಿ ಮೂಡುವಂಥ ಪ್ರಶ್ನೆ ಅನ್ನೋದನ್ನು ಇವರು ಎತ್ತಿ ಹೇಳಿದರು. ಇದಕ್ಕೆ ಸರ್ಕಾರ ಸಹ ಸ್ಪಷ್ಟವಾಗಿ ಉತ್ತರ ಕೊಟ್ಟಿದೆ. ಏನಪ್ಪ ಅಂದರೆ, ರೋಡ್ ಟ್ಯಾಕ್ಸ್ ಮತ್ತು ಟೋಲ್ ಟ್ಯಾಕ್ಸ್ ಎರಡು ಬೇರೆ ಬೇರೆ. ರೋಡ್ ಟ್ಯಾಕ್ಸ್ ನಾವು ಸ್ಟೇಟ್ ಗೌರ್ಮೆಂಟಿಗೆ ಕಟ್ಟೋದು ಹೋಗುತ್ತೆ, ಅದು ಟ್ಯಾಕ್ಸ್ ಕಟ್ಟೋದು. ಟೋಲ್ ಏನಾಗುತ್ತಂದರೆ NHAI ಅಂದರೆ ಹೈವೇ ಆಪ್ರೇಟರ್ಸ್ ಅಂದರೆ ರಾಷ್ಟ್ರೀಯ ಹೆದ್ದಾರಿಗಳಿಗೆ, ಇವೆರಡು ಹೆದ್ದಾರಿಗಳಿಗೆ ಹೋಗುತ್ತೆ. ಇವೆರಡು ಬೇರೆ ಬೇರೆ ಅಂತ ಸರ್ಕಾರ ಹೇಳ್ತು. ಹೈವೇ ಹೆದ್ದಾರಿಗಳು ಹೆಂಗೆ ನಿರ್ಮಾಣ ಆಗ್ತವೆ ಅಂತ ನೋಡೋದಾದರೆ, ಬಹುತೇಕ ರಾಷ್ಟ್ರೀಯ ಹೆದ್ದಾರಿಗಳು PPP ಅಂದರೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಮತ್ತು BOT ಬಿಲ್ಡ್ ಆಪ್ರೇಟ್ ಟ್ರಾನ್ಸ್ಫರ್ ಅಂತ ಈ ಮಾದರಿಯಲ್ಲಿ ನಿರ್ಮಾಣ ಆಗ್ತಾವಂತಂದು. ಅಂದರೆ ಖಾಸಗಿ ಕಂಪ್ನಿಗಳು ಹಣ ಹೂಡಿಕೆ ಮಾಡಿಬಿಟ್ಟು ರಸ್ತೆಯನ್ನು ನಿರ್ಮಿಸ್ತವೆ. ಆ ಹಣವನ್ನು ವಾಪಸ್ ಪಡೆಯೋದಕ್ಕಂತಂದು ಟೋಲ್ನಲ್ಲಿ ವಸೂಲಿ ಮಾಡ್ತಾರೆ. ಇದು ಕಾನೂನುಬದ್ಧವಾಗಿ ನಡೆಯುವಂಥ ಒಂದು ಕಾರ್ಯ. ಇದಕ್ಕೆ ಅಂತಂದು ಸರ್ಕಾರ ಇದಕ್ಕೆ ಆನ್ಸರ್ ಮಾಡ್ತು. ಆಮೇಲೆ GST ಅಥವಾ ಇಂಧನ ತೆರಿಗೆ ನೇರವಾಗಿ ಹೆದ್ದಾರಿಗೆ ಹೋಗೋದಿಲ್ಲ. ಇದು GST ಮತ್ತು ಏನು ನಾವು ಪೆಟ್ರೋಲ್ ತೆರಿಗೆಯನ್ನು ಕಟ್ತೀವಿ, ಅದು ದೇಶದ ಒಟ್ಟಾರೆ ಆದಾಯಕ್ಕೆ ಹೋಗುತ್ತೆ ಅನ್ನೋದು. ಮತ್ತು ಇದು ಒಂದು ನಿರ್ದಿಷ್ಟ ರಸ್ತೆಗೆ ಮಾತ್ರ, ಅಂದರೆ ಒಂದೇ ಒಂದು ರಸ್ತೆಗಂತ ಬಳಸ್ಕೊಳ್ಳೋದಿಲ್ಲ. ಆದ್ದರಿಂದ ಟೋಲು ನೆಸಸರಿ ಅಂತಂದು ಗೌರ್ಮೆಂಟ್ನ ವಾದವಾಗಿತ್ತು. ಮತ್ತು ಸರ್ಕಾರನೂ ಒಪ್ಕೊಂಡಿದೆ, ಎಷ್ಟೋ ಕಡೆ ನಮ್ಮ ಸಮಸ್ಯೆಗಳು ಇದ್ದಾವೆ ಅನ್ನೋದನ್ನು ಒಪ್ಕೊಂಡಿದ್ದಾರೆ, ಮತ್ತು ಅದನ್ನು ಸರಿ ಮಾಡ್ತೀವಿ ಅನ್ನೋದನ್ನು ಒಪ್ಕೊಂಡಿದ್ದಾರೆ. ಏನು ಸಮಸ್ಯೆಗಳು ಅಂತ ನೋಡೋದಾದರೆ, ಕೆಲವು ಕಡೆ ವೆಚ್ಚ ವಾಪಸ್ಸಾದರೂ, ಏನು ರೋಡ್ ನಿರ್ಮಾಣ ಮಾಡಿದ್ದು ವೆಚ್ಚ ಏನಿರುತ್ತೆ ಅದೆಲ್ಲ ಕವರ್ ಆದಮೇಲೂ ಅವರು ಟೋಲ್ನ ಕ್ಲೋಸ್ ಮಾಡೋದಿಲ್ಲ, ಇನ್ನು ಹಾಗೆ ಮುಂದುವರ್ಸ್ಕೊಂಡು ಹೋಗ್ತಿರ್ತಾರೆ. ಅಂಥದ್ದನ್ನು ನೋಡ್ತೀವಿ ಅಂತಂದು ಹೇಳಿದ್ದಾರೆ. ಆಮೇಲೆ ಕೆಲವು ರಸ್ತೆಗಳ ಗುಣಮಟ್ಟಗಳು ಸರಿಯಾಗಿರೋದಿಲ್ಲ, ಅಂಥದ್ದನ್ನು ಸರಿ ಮಾಡಿಸ್ತೀವಿ ಅಂತಂದು. ಮತ್ತು ಕಡಿಮೆ ದೂರ ಇರ್ತವೆ, ಹೆಚ್ಚು ಟೋಲ್ ಪ್ಲಾಜಾಗಳಿರ್ತವೆ. ಇವನ್ನೆಲ್ಲ ಸರ್ಕಾರ ನೋಡ್ಕೋತೀವಿ, ನಾವು ಸರಿ ಮಾಡ್ತೀವಿ ಸಮಸ್ಯೆಗಳನ್ನು ಅಂತ ಒಪ್ಕೊಳ್ತು. ಇನ್ನು ಈ ಮಾಹಿತಿ ನಿಮ್ಗೆ ಇನ್ಫಾರ್ಮೇಟಿವ್ ಅಂತ ಅನಿಸಿದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು.